5ನೇ ತರಗತಿ ವಿದ್ಯಾರ್ಥಿನಿ. GLPS ಗೊಲ್ಲರಹಟ್ಟಿ ಶಾಲೆ. ಕನ್ನಡ. ಜೂನ್ 24. ನಾನು ಕಲಿತಿರುವ ಕಲಿಕಾ ಫಲಗಳು. ವರ್ಣಮಾಲೆಯಲ್ಲಿ ಒಟ್ಟು 49 ಅಕ್ಷರಗಳಿವೆ. ವರ್ಣಮಾಲೆಯಲ್ಲಿ 3 ವಿಧ: ಸ್ವರಗಳು, ಯೋಗವಾಹಗಳು, ವ್ಯಂಜನಾಕ್ಷರಗಳು. ಸ್ವರಗಳಲ್ಲಿ 2 ವಿಧ: ಹ್ರಸ್ವ ಸ್ವರಗಳು, ದೀರ್ಘ ಸ್ವರಗಳು. ಸ್ವರಗಳು 6: ಅ, ಇ, ಉ, ಋ, ಎ, ಓ. ದೀರ್ಘ ಸ್ವರಗಳು 7: ಆ, ಈ, ಉ, ಎ, ಐ, ಓ, ಔ. ಹ್ರಸ್ವ ಸ್ವರಗಳು ಎಂದರೆ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳನ್ನು ಹ್ರಸ್ವ ಸ್ವರಗಳು ಎನ್ನುತ್ತಾರೆ. ದೀರ್ಘ ಸ್ವರಗಳು ಎಂದರೆ 2 ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳು. ಯೋಗವಾಹಗಳು 2: ಅಂ ಅಂದ್ರೆ ಅನುಸ್ವಾರ, ಅಹ ಅಂದ್ರೆ ವಿಸರ್ಗ. ಗುಡ್. ವ್ಯಂಜನಾಕ್ಷರಗಳಲ್ಲಿ 2 ವಿಧ: ವರ್ಗೀಯ ವ್ಯಂಜನಾಕ್ಷರಗಳು, ಅವರ್ಗೀಯ ವ್ಯಂಜನಾಕ್ಷರಗಳು. ವರ್ಗೀಯ ವ್ಯಂಜನಾಕ್ಷರಗಳಲ್ಲಿ 3 ವಿಧ: ಅಲ್ಪ ಪ್ರಾಣಾಕ್ಷರಗಳು, ಮಹಾಪ್ರಾಣಾಕ್ಷರಗಳು, ಅನುನಾಸಿಕಗಳು. ಅಲ್ಪ ಪ್ರಾಣಾಕ್ಷರಗಳು 10: ಕಚಟ ದಪ, ಗಜಡ ದಪ. ಮಹಾಪ್ರಾಣಾಕ್ಷರಗಳು 10: ಖಚಟ ದಪ, ಗಜಡ ದಪ. ಅನುನಾಸಿಕಗಳು 5: ನ್ಯ, ನ್ಯ, ನ, ನ, ಮ. ಅಲ್ಪ ಪ್ರಾಣಾಕ್ಷರಗಳು ಎಂದರೆ ಕಡಿಮೆ ಉಸಿರಿನಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳು. ಮಹಾಪ್ರಾಣಾಕ್ಷರಗಳು ಎಂದರೆ ಹೆಚ್ಚು ಉಸಿರಿನಿಂದ ಉಚ್ಚರಿಸಲ್ಪಡುವ ಅಕ್ಷರಗಳು. ಅನುನಾಸಿಕಗಳು ಎಂದರೆ ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳು. ಯೋಗವಾಹಗಳು ಅವರ್ಗೀಯ ವ್ಯಂಜನಾಕ್ಷರಗಳು. ಯಾ ಇಂದ ಳವರೆಗೆ. ಸಜಾತಿ ಒತ್ತಕ್ಷರ ಪದಗಳು: ಸಕ್ಕರೆ, ಮಜ್ಜಿಗೆ, ತುಪ್ಪ ಇತ್ಯಾದಿ. ವಿಜಾತಿ ಒತ್ತಕ್ಷರ ಪದಗಳಿಗೆ ಉದಾಹರಣೆ: ರಕ್ತ, ಲಕ್ಷ್ಮಿ, ಚಿಹ್ನೆ ಇತ್ಯಾದಿ. ಏಕವಚನ, ಬಹುವಚನ. ಏಕವಚನ ಒಂದು ಎಂದು ಸೂಚಿಸುವುದಕ್ಕೆ. ಒಂದು ಎಂದು ಸೂಚಿಸುವುದಕ್ಕೆ ಏಕವಚನ. ಒಂದಕ್ಕಿಂತ ಹೆಚ್ಚು ಸೂಚಿಸುವುದಕ್ಕೆ ಬಹುವಚನ. ಉದಾಹರಣೆ: ಮರ, ಮರಗಳು. ಪುಸ್ತಕ, ಪುಸ್ತಕಗಳು. ಅಪ್ಪ, ಅಪ್ಪಂದಿರು. ತಾಯಿ, ತಾಯಿಯಂದಿರು. ಲಿಂಗಗಳಲ್ಲಿ 3 ವಿಧ: ಸ್ತ್ರೀಲಿಂಗ, ಪುಲ್ಲಿಂಗ, ನಪುಂಸಕಲಿಂಗ. ಸ್ತ್ರೀಲಿಂಗ ಹೆಣ್ಣು. ಹೆಣ್ಣು ಎಂದು ಸೂಚಿಸುವುದಕ್ಕೆ ಸ್ತ್ರೀಲಿಂಗ. ಗಂಡು ಎಂದು ಸೂಚಿಸುವುದಕ್ಕೆ ಪುಲ್ಲಿಂಗ. ಗಂಡು ಅಲ್ಲ, ಹೆಣ್ಣು ಅಲ್ಲ ಎಂದು ಸೂಚಿಸುವುದಕ್ಕೆ ನಪುಂಸಕಲಿಂಗ. ಉದಾಹರಣೆ: ಸ್ತ್ರೀಲಿಂಗಕ್ಕೆ ಉದಾಹರಣೆ: ಹೆಣ್ಣು, ತಾಯಿ, ಸೀತೆ ಇತ್ಯಾದಿ. ಪುಲ್ಲಿಂಗಕ್ಕೆ ಉದಾಹರಣೆ: ಗಂಡು, ತಂದೆ, ರಾಮ ಇತ್ಯಾದಿ. ಪ್ರಾಸ ಪದಗಳು: ಗೆಳೆಯ, ಒಡೆಯ, ಚಾಲಕ, ಬಾಲಕ ಇತ್ಯಾದಿ. ವಿರುದ್ಧಾರ್ಥಕ ಪದಗಳು: ಧೈರ್ಯ, ಅಧೈರ್ಯ, ಜಯ, ಅಪಜಯ, ಗೌರವ, ಅಗೌರವ ಇತ್ಯಾದಿ. ಲೇಖನ ಚಿಹ್ನೆಗಳು: ಪೂರ್ಣ ವಿರಾಮ, ಅಲ್ಪ ವಿರಾಮ, ಅರ್ಧ ವಿರಾಮ, ಪ್ರಶ್ನಾರ್ಥಕ ಚಿಹ್ನೆ, ಉದ್ಧರಣ ಚಿಹ್ನೆ, ಭಾವಸೂಚಕ ಚಿಹ್ನೆ, ವಿವರಣ ಚಿಹ್ನೆ, ಆವರಣ ಚಿಹ್ನೆ, ಸಮಾನಾರ್ಥಕ ಚಿಹ್ನೆ. ವಿಭಕ್ತಿ ಪ್ರತ್ಯಯಗಳು: ವಿಭಕ್ತಿ ಪ್ರಥಮ ವಿಭಕ್ತಿಯು ದ್ವಿತೀಯ ವಿಭಕ್ತಿ ಅನ್ನು, ತೃತೀಯ ವಿಭಕ್ತಿಯಿಂದ, ಚತುರ್ಥಿ ವಿಭಕ್ತಿ ಗೆ, ಇಗೆಕೆ, ಪಂಚಮಿ ವಿಭಕ್ತಿ ದೆಸೆಯಿಂದ, ಷಷ್ಠಿ ವಿಭಕ್ತಿ ಆ, ಸಪ್ತಮಿ ವಿಭಕ್ತಿ ಅಲ್ಲಿ. ಸ್ವರಗಳು. ಸ್ವರ ಚಿಹ್ನೆಗಳು: ತಲಕಟ್ಟು, ಇಳಿ, ಗುಡಿಸು, ಗುಡಿಸಂಧಿ
ಔ ಔತ್ವ